ವಿದ್ಯುತ್ ಶಕ್ತಿಯ ಖಾಸಗೀಕರಣ ಹಾಗೂ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಕೆ ವಿರೋಧಿಸಿ 22ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆ. ಚಿಂತಾಮಣಿ: ವಿದ್ಯುತ್ ಶಕ್ತಿಯ ಖಾಸಗೀಕರಣ ಮಾಡುವುದನ್ನು ಹಾಗೂ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವುದನ್ನು ವಿರೋಧಿಸಿ ಇದೇ 22ರಂದು ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಿಕಲ್ ರಮಣಾರೆಡ್ಡಿ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ಸಂಘದ ಪದಾಧಿಕಾರಿಗಳು ಮತ್ತು ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಬರಗಾಲ, ಬೆಳೆ ನಷ್ಟ, ರೋಗರುಜಿನಿಗಳ ಕಾಟ, ಉತ್ಪನ್ನಗಳ ಬೆಲೆ ಕುಸಿತ, ಗೊಬ್ಬರಗಳ ಬೆಲೆ ಏರಿಕೆ ಹೀಗೆ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸಲಾಗದೆ ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯ ಹಸ್ತವಿಲ್ಲದೆ ಕೃಷಿಯನ್ನು ಮುನ್ನಡೆಸುವುದು ಕಷ್ಟವಾಗಿದೆ. ತಾಲ್ಲೂಕು ಮತ್ತು ಜಿಲ್ಲೆಯಲ್ಲಿ ರೈತರಿಗೆ ಜೀವನೋಪಾಯ ಎಂದರೆ ಕೊಳವೆಬಾವಿಗಳು ಎಂದರು. ಸರ್ಕಾರವು ರೈತರಿಗೆ 10 HP ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಹಾಗೂ ವಿದ್ಯುತ್ ಉಚಿತವಾಗಿ ಪೂರೈಕೆ ಮಾಡುತ್ತಿತ್ತು. ಆದರೆ ಇತ್ತೀಚೆಗೆ ವಿದ್ಯುತ್ ಸಂಪರ್ಕದ ವೆಚ್ಚ, ಇಲಾಖಾ ಠೇವಣಿ ಸೇರಿ ಸುಮಾರು 2 ರಿಂದ 3 ಲಕ್ಷವನ್ನು ಭರಿಸಬೇಕಾಗಿದೆ. ಬೆಸ್ಕಾಂ ಅನ್ನು ಖಾಸಗೀಕರಣ ಮಾಡಿ ಉತ್ಪಾದನೆ, ಸಾಗಾಣಿಕೆ ಮತ್ತು ವಿತರಣೆಯನ್ನು ಖಾಸಗಿ ಕಂಪನಿಗಳಿಗೆ ನೀಡಲು ಹೊರಟಿದೆ. ಇದರಿಂದ ಸಾಮಾನ್ಯ ಬಳಕೆದಾರನಿಗೂ ವಿದ್ಯುತ್ ದುಬಾರಿಯಾಗುತ್ತದೆ. ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಮೂಲಕ ರೈತರು ಖಾಸಗಿ ಕಂಪನಿಗಳಿಗೆ ಬಲಿಯಾಗುತ್ತಾರೆ ಎಂದು ಮುಖಂಡರು ದೂರಿದರು. ಕೃಷಿ ಚಟುವಟಿಕೆಗಳಿಗೆ ಸಂಜೆ 6 ರಿಂದ 10 ಗಂಟೆಯವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ಸರಬರಾಜು ಮಾಡುತ್ತಿದ್ದರು. ಸಿಂಗಲ್ ಫೇಸ್ ಪೂರೈಕೆ ನಿಲ್ಲಿಸಿರುವುದರಿಂದ ರೈತರು ಕತ್ತಲಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಲು ತೊಂದರೆಯಾಗಿದೆ. ಹಗಲಲ್ಲಿ 4 ಗಂಟೆ ಮತ್ತು ರಾತ್ರಿ 3 ಗಂಟೆ 3 ಫೇಸ್ ವಿದ್ಯುತ್ ಪೂರೈಕೆ ಮಾಡುತ್ತಿದೆ. ಅದನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲ. ಪದೇ ಪದೇ ವಿದ್ಯುತ್ ಕೈಕೊಡುವುದು, ವೋಲ್ಟೇಜ್ ಕಡಿಮೆಯಾಗುವುದರಿಂದ ಪಂಪ್ ಸೆಟ್ಗಳು ಮತ್ತು ವಿದ್ಯುತ್ ಪರಿವರ್ತಕಗಳು ಟಿಸಿ ಸುಟ್ಟು ಹೋಗುತ್ತಿರುವುದರಿಂದ ರೈತರು ಪರದಾಡುವಂತಾಗಿದೆ ಎಂದರು. ಸಂಘದ ಪದಾಧಿಕಾರಿಗಳಾದ ಗುಟ್ಟಹಳ್ಳಿ ರಾಮಕೃಷ್ಣಪ್ಪ, ಆಂಜನೇಯ ರೆಡ್ಡಿ, ಚೀಮನಹಳ್ಳಿ ಮುನಿರೆಡ್ಡಿ, ಗಂಜೂರು ಕೆ. ನಾರಾಯಣಸ್ವಾಮಿ, ಆನಂದರೆಡ್ಡಿ, ಕೆ. ವಿ. ಕೃಷ್ಣಾರೆಡ್ಡಿ, ಎಸ್. ಆರ್. ಶಿವಾರೆಡ್ಡಿ, ನಾಗರಾಜರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರಿಗೂ ಮತ್ತೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರ್ತಾ, ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆನಲ್ಲೂ ಮತ್ತು ಪ್ರತಿ ತಾಲೂಕಲ್ಲಿ ವಿದ್ಯುತ್ ಖಾಸಗೀಕರಣದ ಒಂದು ವಿರುದ್ಧವಾಗಿ ಎಲ್ಲ ಕೂಡ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಒಂದು ಸಂದೇಶವನ್ನು ಕಳಿಸೋದಕ್ಕೋಸ್ಕರ ನಮ್ಮ ಚಿಂತಾಮಣಿ ತಾಲೂಕಿನಿಂದ ಕೂಡ ನಾಳೆ ಸೋಮವಾರ 22ನೇ ತಾರೀಕು 10 ಗಂಟೆಗೆ ನಾವು ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯುತ್ ಇಲಾಖೆಯ ನೌಕರರು ಕೂಡ ಭಾಗವಹಿಸ್ತಾರೆ. ಮತ್ತೆ ಇದು ಒಂದು ರೈತರಿಗೂ ಮಾರಕ, ಮತ್ತೆ ಸರ್ಕಾರಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಪ್ರತಿಯೊಂದನ್ನು ಕೂಡ ಖಾಸಗೀಕರಣ ಮಾಡಿ ಸರ್ಕಾರ ಕೈ ತೊಳ್ಕೊಳ್ತಾ ಇದೆ. ಇದು ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತ ಒಂದು ವಿಚಾರ. ಸುಮಾರು 16 ವರ್ಷಗಳಿಂದ ರೈತರಿಗೆ ವಿದ್ಯುತ್ ಶಕ್ತಿಯನ್ನ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ನೀಡ್ತಾ ಇದ್ರು. ಈ ಉಚಿತವಾಗಿ ನೀಡ್ತಾ ಇರ್ತಕ್ಕಂಥ ವಿದ್ಯುತ್ತನ್ನ ಕಡಿವಾಣ ಹಾಕೋದಕ್ಕೆ ಈ ಒಂದು ಯೋಜನೆಗಳನ್ನ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದ್ರಿಂದ ಇದು ಕೂಡಲೇ ವಾಪಸ್ ಪಡಿಬೇಕು. ಯಾರೋ ನಮಗೆ ಬೇಕು ಅಂತೇಳಿ ಅರ್ಜಿಗಳು ಹಾಕೊಂಡಿದ್ದಾರೆ ಅಂತೇಳಿ ಇಡೀ ರಾಜ್ಯ ಎಲ್ಲ ಕೂಡ ಗೊತ್ತಾಗಿದೆ. ಅದಕ್ಕೆ ನೀವು ಏನಾದ್ರೂ ಕೊಡಿ. ಈಗ ಏರ್ಪೋರ್ಟ್ಗಳಾಯ್ತು, ರೈಲ್ವೆ ಆಯ್ತು, ಈಗ ವಿದ್ಯುತ್ ಶಕ್ತಿಯನ್ನು ಕೂಡ ವಿದ್ಯುತ್ ಶಕ್ತಿ ಇಲಾಖೆಯನ್ನು ಕೂಡ ನೀವು ಒಂದು ಪ್ರೈವೇಟೀಕರಣ ಖಾಸಗಿಯವರಿಗೆ ನೀಡ್ತಾ ಇರ್ತಕ್ಕಂಥದ್ದು ರೈತರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಇದಕ್ಕೆ. ಆದ್ದರಿಂದ ಕೂಡಲೇ ಈ ಒಂದು ಆದೇಶವನ್ನ ವಾಪಸ್ ಪಡಿಬೇಕು. ಈ ಒಂದು ವಿದ್ಯುತ್ ಶಕ್ತಿಯ ಒಂದು ಖಾಸಗೀಕರಣವನ್ನ ಕೂಡಲೇ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಕೈ ಬಿಡಬೇಕು. ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗ್ತದೆ. ಯಾಕೆಂದ್ರೆ ಈಗ ಖಾಸಗೀಕರಣ ಮಾಡಿದ ಮೇಲೆ ವಿದ್ಯುತ್ ಒಂದು ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅನ್ನ ಅಳವಡಿಸ್ತಾರೆ. ಮೀಟರ್ ಅನ್ನ ಅಳವಡಿಸಿದಂತಹ ಸಂದರ್ಭದಲ್ಲಿ ನಾವು ರೈತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಹೊಸದಾಗಿ
ಹೊಸದಾಗಿ ಈ ಒಂದು ಕಾನೂನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ಹಿಂದೆ ಏನಿದೆಯೋ ಹಿಂದಿನಿಂದಲೂ ಏನು ಒಂದು ಬಂದಿದೆಯೋ ಅದೇ ರೀತಿ ವಿದ್ಯುತ್ ಶಕ್ತಿಯನ್ನ ರೈತರಿಗೆ ಮುಂದುವರಿಸಿಕೊಂಡು ಹೋಗ್ಬೇಕು. ಸಮಯಕ್ಕೆ ತಕ್ಕಂಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಹಾಕಬೇಕು. ಮತ್ತೆ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ವಿದ್ಯುತ್ ಒಂದು ಸಿಂಗಲ್ ಫೇಸ್ ಅನ್ನು ಕೊಡ್ತಾ ಇದ್ರು, ಅದನ್ನ ಕೊಡಬೇಕು. ಇನ್ನು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು 22ನೇ ತಾರೀಕು ಒಂದು ತಾಲೂಕು ಕಚೇರಿ ಮುಂದ್ಗಡೆ ಮತ್ತೆ ಚಿಂತಾಮಣಿಯ ಪ್ರಮುಖ ಬೀದಿಗಳಲ್ಲಿ ನಾವು ಒಂದು ಮೆರವಣಿಗೆ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ರೈತ ಬಾಂಧವರು ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಎಲ್ಲ ಮಾಧ್ಯಮ ಸ್ನೇಹಿತರು ಮತ್ತೆ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಎಲ್ಲರತ್ರ ಕೂಡ ಮನವಿ ಮಾಡ್ತಾ ಇದ್ದೀನಿ. ಈಗ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೂ ಮನವಿಯನ್ನು ಕೊಡ್ತೀವಿ, ಮತ್ತೆ ಪೊಲೀಸ್ ಇಲಾಖೆಗೂ ಮನವಿಯನ್ನು ಕೊಡ್ತೀವಿ. ಎಲ್ಲಾನು ಕೂಡ ಪರ್ಮಿಷನ್ ತಗೊಂಡು ನಾವು ನಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ 22ನೇ ತಾರೀಕು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡೋದಕ್ಕೆ ನಾವು ಉಗ್ರವಾದಂತ ಒಂದು ಹೋರಾಟವನ್ನ ನಡೆಸೋದಕ್ಕೆ ಎಲ್ಲ ಪೂರ್ವಭಾವಿ ತಯಾರಿಯನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಪ್ರವಾಸಿ ಮಂದಿರದಿಂದ ಪ್ರಮುಖ ಬೀದಿಗಳು ಅಂದ್ರೆ ನಾವು ಬೆಂಗಳೂರು ಸರ್ಕಲ್ ಮತ್ತೆ ಚೇಳೂರು ಸರ್ಕಲ್, ಗಜಾನ ಸರ್ಕಲ್, ಬೆಂಗಳೂರು ಸರ್ಕಲ್, ಚೇಳೂರು ಸರ್ಕಲ್, ಈ ರೀತಿ ನಾವು ಎಲ್ಲ ಇದು ಮಾಡ್ಕೊಂಡು ಕೊನೆಯಲ್ಲಿ ಪ್ರವಾಸಿ ಮಂದಿರದಲ್ಲಿ ತಹಸೀಲ್ದಾರ್ ತಾಲೂಕು ಕಚೇರಿ ಮುಂದ್ಗಡೆ ನಾವು ತಹಸೀಲ್ದಾರ್ಗೆ ಮನವಿಯನ್ನ ಕೊಡ್ತೀವಿ. ಈಗ ಒಂದು ನಮ್ಮ ಪ್ರಕಾರ ಈಗ ಒಂದು 1000 ಜನ ರೈತರು ಸೇರ್ಬೋದು ಅಂತೇಳಿ ಎಲ್ಲ ನಾವು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಸಮಯ 10 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ ನಮ್ಮ ಐಬಿನಲ್ಲಿ ಎಲ್ಲರೂ ಕೂಡ ಸೇರೋದಕ್ಕೆ ಎಲ್ಲ ಕೂಡ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ.